ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ವಿಜ್ಞಾನದಲ್ಲಿ ನೀಲನಕ್ಷೆಯ ಪ್ರಕಾರ ಯಾವ ರೀತಿಯಾದಂತಹ ಪ್ರಶ್ನೆಗಳ ಹಂಚಿಕೆಯಾಗಿದೆ, ಯಾವುದು ಪ್ರಮುಖ ಪ್ರಶ್ನೆಗಳು, ಅದರ ಉತ್ತರ ಏನಿರುತ್ತೆ ಈಗ ನೋಡ್ತಾ ಹೋಗೋಣ ಮಕ್ಕಳ. ನೋಡಿ, ಇಲ್ಲಿ ಮೊದಲಿಗೆ 80 ಅಂಕಗಳಲ್ಲಿ 1, 2, 3 ಅಂಕಗಳ ಪ್ರಶ್ನೆಗಳು 70% ಇರುತ್ತೆ ಮಕ್ಕಳ. ಅರ್ಥ ಆಯ್ತಾ? ಹೆಚ್ಚು ಅಂಕಗಳಿಗಿರುವಂತಹ ಅಧ್ಯಾಯಗಳು 8 ಅಂಕಗಳಿಂದ ಕೂಡಿದರೆ ಅವು ಯಾವುವು ಅಂತ ನೋಡಿ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಜೀವಕ್ರಿಯೆಗಳು, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಹಾಗೂ ವಿದ್ಯುತ್ ಶಕ್ತಿ. ಈ ಅಧ್ಯಾಯಗಳಿಂದ 8 ಅಂಕಗಳ ಪ್ರಶ್ನೆಗಳು ನಿಮಗೆ ಬರುತ್ತೆ ಮಕ್ಕಳ. ನೋಡಿ, ಇಲ್ಲಿ ನಿಮಗೆ ಚಾಪ್ಟರ್ ವೈಸ್ ಸಹ ಬ್ಲೂ ಪ್ರಿಂಟ್ ಇದೆ. ಬ್ಲೂ ಪ್ರಿಂಟ್ ಆಧಾರದಲ್ಲಿ ನೀವು ಓದ್ಕೊಂಡ್ರೆ ಸಾಕಾಗುತ್ತೆ ಮಕ್ಕಳ. ನೋಡಿ, ನಿಮಗೆ ವಿಜ್ಞಾನದಲ್ಲಿ ಇದನ್ನು 3 ಭಾಗಗಳಾಗಿ ಹಂಚಿಕೆಯನ್ನು ಮಾಡಲಾಗಿದೆ. ಭಾಗ ಎ ಅಂತಂದರೆ ಭೌತಶಾಸ್ತ್ರ, ಒಟ್ಟು 27 ಅಂಕಗಳದಾಗಿರುತ್ತೆ. ಭಾಗ ಬಿ ಅಂತಂದರೆ ರಸಾಯನಶಾಸ್ತ್ರ, ಒಟ್ಟು 25 ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ. ಹಾಗೂ ಭಾಗ ಸಿ ಅಂತ ಹೇಳಿದ್ರೆ ಜೀವಶಾಸ್ತ್ರ, ಇದರಲ್ಲಿ ನಿಮಗೆ 28 ಅಂಕಗಳ ಪ್ರಶ್ನೆಗಳು ಬರುತ್ತೆ ಮಕ್ಕಳ. ನೋಡಿ, ಈ ರೀತಿಯಾಗಿ ಪ್ರಶ್ನೆಗಳ ವಿಧಗಳು ಮತ್ತು ಹಂಚಿಕೆಯಾಗಿರುವಂತಹ ಅಂಕಗಳಿರುತ್ತೆ. ಇಲ್ಲಿ ನೋಡಿ ಮಕ್ಕಳ, MCQ 8 ಅಂಕಗಳದಾಗಿರುತ್ತೆ. 1 ಮಾರ್ಕ್ ಕ್ವೆಶನ್ಸ್ 8 ಇರುತ್ತೆ, 2 ಮಾರ್ಕ್ಸ್ ಕ್ವೆಶನ್ಸ್ 8 ಇರುತ್ತೆ, 3 ಮಾರ್ಕ್ಸ್ ಕ್ವೆಶನ್ಸು 9 ಇರುತ್ತೆ, 4 ಮಾರ್ಕ್ ಕ್ವೆಶನ್ಸು 4 ಹಾಗೂ 5 ಮಾರ್ಕ್ ಕ್ವೆಶನ್ 1 ಇರುತ್ತೆ ಮಕ್ಕಳ. ಒಟ್ಟು 80 ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಮಕ್ಕಳ. ಈಗ ಮೊದಲನೇದಾಗಿ ನಾವು 10 ಕಡ್ಡಾಯವಾಗಿ ಇದೇ ಪಿಕ್ಚರ್ಗಳು ಅಂದರೆ ಚಿತ್ರಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಜೀವಶಾಸ್ತ್ರದಲ್ಲಿ ಬರುವಂತಹ ಕಡ್ಡಾಯ ಚಿತ್ರಗಳು ಯಾವುದ್ಯಾವುದು? ಮಾನವನ ಮೆದುಳು, ಮಾನವನ ಹೃದಯ, ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ, ಶಲಾಕದ ಮೇಲೆ ಪರಾಗದ ಮೊಳೆಯುವಿಕೆ ಹಾಗೂ ನೆಫ್ರಾನ್ನ ರಚನೆ. ಇವಿಷ್ಟು ಜೀವಶಾಸ್ತ್ರದಿಂದ ಬರುವಂತಹ ಕಡ್ಡಾಯವಾದಂತಹ ಚಿತ್ರಗಳಾಗಿದೆ. ನೆಕ್ಸ್ಟ್ ನೋಡಿ, ಭೌತಶಾಸ್ತ್ರದಲ್ಲಿ ಬರುವಂತಹ ಚಿತ್ರಗಳು ಅಂತ ಹೇಳಿದ್ರೆ, ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬ ಉಂಟಾಗುವಿಕೆ, ವಸ್ತುವನ್ನು ಸೀನಲ್ಲಿ ಇಟ್ಟಾಗ ಬರುವಂತಹ ಒಂದು ಚಿತ್ರವನ್ನು ಕೊಡ್ತಿರ್ತಾರೆ. ಆಮೇಲೆ ಪೀನ ದರ್ಪಣದಲ್ಲಿ ಪ್ರತಿಬಿಂಬ ಉಂಟಾಗುವಿಕೆ ಅಂದರೆ ವಸ್ತುವನ್ನು 2Fನಲ್ಲಿ ಇಟ್ಟಾಗ ಬರುವಂತಹ ಚಿತ್ರ. ರೋಹಿತದ ಪುನರ್ ಸಂಯೋಜನೆ, ಇಲ್ಲಿ ಬರುವಂತಹ 3 ಚಿತ್ರಗಳಲ್ಲಿ ಒಂದು ಕಂಪಲ್ಸರಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಮಕ್ಕಳ. ನೆಕ್ಸ್ಟ್ ನೋಡಿ, ರಸಾಯನಶಾಸ್ತ್ರದಲ್ಲಿ ಬರುವಂತಹ ಚಿತ್ರಗಳು ಅಂತ ಹೇಳಿದ್ರೆ ನೋಡಿ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಮತ್ತು ಸತುವಿನ ಚೂರುಗಳ ವರ್ತನೆ ಹಾಗೂ ನೀರಿನ ವಿದ್ಯುತ್ ವಿಭಜನೆ. ಈ ಎರಡರಲ್ಲಿ ಯಾವುದಾದ್ರು ಒಂದು ಚಿತ್ರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ನೆಕ್ಸ್ಟ್ ನೋಡಿ, ಅಭ್ಯಾಸ ಯೋಜನೆಯಲ್ಲಿ ಪ್ರಾಕ್ಟೀಸ್ ಪ್ಲ್ಯಾನ್ 40 ಮಾರ್ಕ್ಗೆ ಯಾವ ರೀತಿಯಾದಂಥ ಪ್ರಶ್ನೆಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ ಈಗ. ನೋಡಿ, ಭಾಗ 1ರಲ್ಲಿ ಕಡ್ಡಾಯ ಚಿತ್ರಗಳ ಅಂದಾಜು 8ರಿಂದ 10 ಅಂಕಗಳು. ಅಂದರೆ ನಾನಿವಾಗ ಏನು ಹೇಳಿದೆ ನಿಮಗೆ ಕಡ್ಡಾಯ ಚಿತ್ರಗಳು ಅಂತ ತೋರಿಸಿದೆ, ಅವಷ್ಟು ಚಿತ್ರಗಳಿಂದ 8ರಿಂದ 10 ಅಂಕಗಳನ್ನು ಗಳಿಸುವಂತಹ ಅವಕಾಶ ನಿಮಗಾಗಿರುತ್ತೆ ಮಕ್ಕಳ. 10 ಕಡ್ಡಾಯ ಚಿತ್ರಗಳನ್ನು ಬಿಡಿಸಿ ಭಾಗಗಳನ್ನು ಗುರುತಿಸುವುದು. ನೀಟಾಗಿ ಅಂದವಾಗಿ ಚಿತ್ರವನ್ನು ಬರೆದು ಅದರ ಭಾಗಗಳನ್ನ ಹೆಸರಿಸಬೇಕಾಗತ್ತೆ ನೀವು. ಅದರಿಂದ ನಿಮಗೆ 8ರಿಂದ 10 ಅಂಕಗಳು ಸಿಗುತ್ತೆ ಮಕ್ಕಳ. ನೋಡಿ, ಇದು ಮಾನವನ ಮೆದುಳಿನ ಚಿತ್ರ ಆಗಿದೆ ಮಕ್ಕಳ. ಸುತ್ತಲೂ ಕೊಟ್ಟಿರುವಂಥ ಹೆಸರುಗಳನ್ನ ನೀವು ಹೇಗಪ್ಪ ನೆನ್ಪಿಟ್ಕೊಳ್ಳೋದು ಅಂತ ಆಲೋಚನೆ ಮಾಡಿದಿರಾ. ಒಂದೊಂದು ಭಾಗಕ್ಕೆ ಒಂದೊಂದು ನಂಬರ್ಸ್ನ ಕೊಟ್ಕೊಂಡು ಹೋಗಿ. ಲೆಫ್ಟಿಂದ ಆಗ್ಬೋದು ಅಥವಾ ರೈಟಿಂದ ಆಗ್ಬೋದು. ಇಲ್ಲ ಅಂತಂದರೆ ಮಹಾಮಸ್ತಿಷ್ಕ ಅಂತ ಇದೆಯಲ್ವ, ಅಲ್ಲಿಂದ ನಂಬರ್ 1 ಅಂತ ಸ್ಟಾರ್ಟ್ ಮಾಡಿದ್ರೆ ನಂಬರ್ 2 ಬಂದು ಕಪಾಲ ತಲೆ ಬುರುಡೆ, ಕಪಾಲ ಅಂತೇಳಿ ತಲೆ ಬುರುಡೆ. ನಂಬರ್ 3 ಬಂದು ಮಧ್ಯ ಮಿದುಳು, ನಂಬರ್ 4 ಬಂದು ಮಿದುಳು ಬಳ್ಳಿ. ಆ ರೀತಿಯಾಗಿ ನಂಬರ್ಸ್ನ ಕೊಟ್ಕೊಂಡು ಹೋಗಿ ನಂಬರ್ ಪ್ರಕಾರ ಭಾಗಗಳನ್ನ ಹೆಸರಿಸ್ಕೊಳ್ತವ್ರೆ ನಿಮಗೆ ಈಸಿ ಅನಿಸುತ್ತೆ ಮಕ್ಕಳ. ಯಾವುದೇ ಭಾಗನೂ ಮಿಸ್ ಆಗುವಂತಹ ಚಾನ್ಸಸ್ಸೇ ಇಲ್ಲ. ನೆಕ್ಸ್ಟ್ ನೋಡಿ, ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ. ಇಲ್ಲಿ ತುಂಬಾ ಕಡಿಮೆ ಭಾಗಗಳನ್ನ ಹೆಸರಿಸಲಾಗಿದೆ. ಇದು ಈಸಿಯಾಗಿ ನಿಮಗೆ ನೆನ್ಪಿಟ್ಕೋಬೋದು ಮಕ್ಕಳ. ನೋಡಿ, ಕಾವಲು ಜೀವಕೋಶಗಳು, ಪತ್ರರಂಧ್ರ ಹಾಗೂ ಕ್ಲೋರೋಪ್ಲಾಸ್ಟ್ ಅಷ್ಟೇ ಅಲ್ವಾ ಎ ಮತ್ತು ಬಿ ಯಲ್ಲಿರುವಂಥ ಚಿತ್ರಗಳ ಭಾಗಗಳಾಗಿದೆ. ನೆಕ್ಸ್ಟ್ ನೋಡಿ, ಶಲಾಕಾಗದ ಮೇಲೆ ಪರಾಗದ ಮೊಳೆಯುವಿಕೆ. ಇಲ್ಲೂ ಸಹ ನೀವು ನಂಬರ್ ಕೊಟ್ಕೊಂಡು ಹೋಗ್ಬೋದು. ನಂಬರ್ 1 ಅಂತ ಹೇಳಿದ್ರೆ ಪರಾಗ ರೇಣು, ನಂಬರ್ 2 ಅಂದರೆ ಶಲಾಕಾಗ್ರ. ಆ ರೀತಿಯಾಗಿ ನಂಬರ್ ಕೊಟ್ಕೊಳ್ಳಿ. ಒಂದು ಸೈಡಲ್ಲಿ ನಂಬರ್ ಜೊತೆಗೆ ಆ ಭಾಗದ ಹೆಸರನ್ನು ಬರೆದಿಟ್ಕೊಳ್ಳಿ. ಆವಾಗ ಯಾವ ಭಾಗ ಎಲ್ಲಿಗೆ ಬರುತ್ತೆ ಆರೋ ಮಾರ್ಕ್ ಹಾಕಬೇಕು, ಬರಿಬೇಕು ಅಷ್ಟೇ ಅಲ್ವಾ. ಈಸಿ ಆಗುತ್ತೆ ಮಕ್ಕಳ ಅದು. ನೆಕ್ಸ್ಟ್ ನೋಡಿ, 5ನೇದಾಗಿ ನೆಫ್ರಾನ್. ಇಲ್ಲಿ ಸ್ವಲ್ಪ ಭಾಗಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಗಮನ ಕೊಟ್ಟು ಅಭ್ಯಾಸ ಮಾಡಬೇಕಾಗತ್ತೆ. 6ನೇದಾಗಿ
ನಿಮ್ನ ದರ್ಪಣ ರೇಖಾಚಿತ್ರ ಅಂದರೆ ವಸ್ತುವನ್ನು ಸೀನಲ್ಲಿ ಇಟ್ಟಾಗ ಯಾವ ರೀತಿಯಾಗಿ ಚಿತ್ರ ಬರುತ್ತೆ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೀವು. 7ನೇದಾಗಿ ಪೀನ ಮಸೂರ ರೇಖಾಚಿತ್ರ ಅಂದರೆ ವಸ್ತುವನ್ನು 2F1ನಲ್ಲಿ ಇಟ್ಟಾಗ ಯಾವ ರೀತಿಯಾದ ಚಿತ್ರ ಬರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ. 8ನೇದಾಗಿ ರೋಹಿತದ ಪುನರ್ ಸಂಯೋಜನೆ. ಓಕೆನಾ. 9ನೇ ಚಿತ್ರ ಬಂದು ಸತುವಿನ ಚೂರುಗಳು ಮತ್ತು ಸಾರರಿಕ್ತ ಆಮ್ಲದ ಪ್ರಯೋಗ. ನೋಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಮಕ್ಕಳ, ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ತುಂಬ ಈಸಿ ಇರುತ್ತೆ. ಬರೀ ಚಿತ್ರವನ್ನು ಬರೆಯೋದ್ರಿಂದನೇ ನಿಮಗೆ ಅಂಕಗಳು ಸಿಗುವಂಥ ಚಾನ್ಸ್ ಇರುತ್ತೆ. 10ನೇದಾಗಿ ನೋಡಿ ನೀರಿನ ವಿದ್ಯುತ್ ವಿಭಜನೆ ಅಲ್ವಾ. ಇವಿಷ್ಟು ನಿಮಗೆ ಭಾಗ 1 ಕಡ್ಡಾಯ ಚಿತ್ರಗಳಲ್ಲಿ ಬರುವಂತಹ ಚಿತ್ರಗಳನ್ನ ತೋರಿಸಿದ್ದೀನಿ ಮಕ್ಕಳ. ನೀಟಾಗಿ ಅಭ್ಯಾಸ ಮಾಡಿ, ಭಾಗಗಳನ್ನ ನೆನಪಿಟ್ಕೊಂಡು ನಂಬರ್ಸ್ ಹಾಕ್ಕೊಂಡು ಆರಾಮಾಗಿ ಬರೆದು ಅಂಕಗಳನ್ನ ಗಳಿಸಿ ಮಕ್ಕಳ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಚೆನ್ನಾಗಿ ಬರೀರಿ, ಒಳ್ಳೆ ಅಂಕಗಳನ್ನ ತಗೊಳ್ಳಿ ಮಕ್ಕಳ.